ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಫರೂಕ್. ಇವತ್ತಿನ ವರ್ಕ್ ಏನಾದ್ರೆ ಟಾಟಾ ಹಿಟಾಚಿ EX70 ಸೂಪರ್. ಈ ಹಿಟಾಚಿದು ಸೆಂಟರ್ ಜಾಯಿಂಟ್ ಅಲ್ಲಿ ಹೈಡ್ರಾಲಿಕ್ ಆಯಿಲ್ ಲೀಕ್ ಆಗ್ತೈತೆ ಅಂತ ಫೋನ್ ಮಾಡಿದ್ರು. ಮತ್ತೆ ನಾನು ಬರೋಷ್ಟೊತ್ತಿಗೆ ನಮ್ಮ ಶ್ರೀಧರ್ ಅಂತ ಹಿಟಾಚಿ ಓನರು ಬರೋಷ್ಟೊತ್ತಿಗೆ ಶ್ರೀಧರ್ ಅವ್ರು ಏನ್ ಮಾಡಿದ್ದಾರೆ, ಎಲ್ಲ ಸೆಂಟರ್ ಜಾಯಿಂಟ್ ಇದ್ದು ಹೋಸ್ಪೇಪ್ ಎಲ್ಲ ಬಿಚ್ಚಿ ಇಟ್ಬಿಟ್ಟವ್ರೆ. ಅಂದ್ರೆ ಬೆಡ್ಡಿಂಗ್ ಒಂದು ಓಪನ್ ಮಾಡ್ಕೊಂಡ್ರೆ ಸೆಂಟರ್ ಜಾಯಿಂಟ್ ಓಪನ್ ಆಗುತ್ತೆ. ಸೆಂಟರ್ ಜಾಯಿಂಟ್ ಅಲ್ಲಿ ಮೈನ್ ಸೀಲ್ ಅಂದ್ರೆ ಆಯಿಲ್ ಸೀಲ್ ಏನಾರ ಹೋಗಿದ್ರೆ ನೋಡಿ, ಇದು ಸೆಂಟರ್ ಜಾಯಿಂಟ್. ಇದು ಇದರಲ್ಲಿ ಮೇನ್ ಆಯಿಲ್ ಸೀಲ್ ಏನಾರ ಹೋಗಿದ್ರೆ ಹೈಡ್ರಾಲಿಕ್ ಆಯಿಲ್ ಮಿಕ್ಸ್ ಆಗುತ್ತೆ. ಇವಾಗ ಇದನ್ನ ಬಾಟಮ್ ಅಲ್ಲಿ ಎಲ್ಲ ಪೈಪ್ ಬಿಚ್ಚಿರಲ್ಲ, ಅಷ್ಟು ಪೈಪ್ ಬಿಚ್ಚಿಬಿಟ್ಟಿದೆ, ಅಷ್ಟು ಬಿಚ್ಚಾಕ್ಬಿಟ್ಟವ್ರೆ. ಆ ಬೆಡ್ ಬೋಲ್ಟ್ ಒಂದು ಬಿಚ್ಕೋಬೇಕು. ಬೆಡ್ ಬೋಲ್ಟ್ ಬಿಚ್ಕೊಂಡು ಹೊರಗೆ ಓಪನ್ ಮಾಡಿ ಸೀಲ್ ಚೆಕ್ ಮಾಡೋಣ, ಚೆನ್ನಾಗೈತಾ ಏನು ಹೋಗಿದೆ ಅಂತ ಗೊತ್ತಾಗುತ್ತೆ. ಬಾಟಮ್ ಅಲ್ಲಿ ಸೆಂಟರ್ ಜಾಯಿಂಟ್ ಬೆಡ್ ಬೋಲ್ಟ್ ಬಿಚ್ತಾ ಇದ್ದಾರೆ. ಮೇಲೆಗಡೆ ಈ ತರ ಹಗ್ಗ ಇಲ್ಲ ಹೊಸಬೇಕು ಕಟ್ಟಿ ಎಳ್ದಿಡ್ಕೋಬೇಕು. ಹಿಡ್ಕೊಂಡ್ರಿ ಎಷ್ಟು ಬಿಸಿರಬ ಬಿಸ್ಬೇಕಾದ್ರೆ ಈ ತರ ಅಡಿ ಕುತ್ಕೋಬಾರ್ದು, ಯಾಕಂದ್ರೆ ಹಗ್ಗ ಸ್ಲಿಪ್ ಆದ್ರೆ ತಲೆ ಮೇಲೆ ಬಿಡುತ್ತೆ. ಬಿಚ್ಚಿದ್ರಾ ಆಮೇಲೆ ಕಳಿಸಿ. ಸ್ವಲ್ಪ ತಲೆ ಹಿಡ್ಕೊಳ್ರಿ ಸಪೋರ್ಟ್ಗೆ. ಮೆಲ್ಲ ಮೆಲ್ಲ ಕಿಳಿಸಿ, ಮೆಲ್ಲ ಕಿಳಿಸಿ. ಬಿಡಿ. ಇದನ್ನ ಹೊರಗೆ ತಗೊಂಡು ವಾಶ್ ಮಾಡಿ ಓಪನ್ ಮಾಡೋಣ. ಇವ್ರೆ ಹೊರಗೆ ತಗೊಂಡು ಬಂದ್ಬಿಡಿ. ಬಾಟಮ್ ಪ್ಲೇಟ್ ಇದು ಪ್ಲೇಟ್ ಓಪನ್ ಮಾಡಿದ್ಮೇಲೆ ಇದ್ರ ಒಳಗಡೆ ಒಂದು ಸರ್ಕ್ಲಿಪ್ಪು ಒಂದು ಲಾಕ್ ಪ್ಲೇಟ್ ಬರ್ತದೆ. ಶಾಪ್ ಓಪನ್ ಆಗಬಾರ್ದು ಅಂತ ಕೊಟ್ಟಿರ್ತಾರೆ. ಅದನ್ನು ಓಪನ್ ಮಾಡಬೇಕು. ಇದು ಸರ್ಕ್ಲಿಪ್ಪು, ಇದು ಪ್ಲೇಟ್. ಇದು ಸರ್ಕ್ಲಿಪ್ ಓಪನ್ ಮಾಡಿ, ಈ ಪ್ಲೇಟ್ ಓಪನ್ ಮಾಡಿದ್ರೇ ಶಾಫ್ಟ್ ಹೊರಗೆ ಬರುತ್ತೆ. ಹದಿನೆಂಟು ಇರ್ಬೇಕು ಬಾಲ್ಸಿದ್ದು. ಮೆಣಸಿಲ್ ಇದು ಕಟ್ಟಾಗಿದೆ, ಕಟ್ಟಾಯ್ತಲ್ರ. ಇದು ಹೋದ್ರೆ ಆಯಿಲ್ ಲೀಕೇಜ್ ಆಗುತ್ತೆ. ಇವು ಇದಾವಲ್ಲ ಕೆಳಗಡೆ, ಇವು ಹೋದ್ರೆ ಟ್ರ್ಯಾಕ್ ಸ್ಲೋ ಆಗುತ್ತೆ. ಸೀಲೆಲ್ಲ ತೆಗೆದೀನಿ. ಇವಾಗ ಎರಡು ನೀಟಾಗಿ ವಾಶ್ ಮಾಡಿ ಹೊಸ ಸೀಲ್ ಹಾಕೋಣ. ಮಂಜವ್ರೆ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ನೋಡಿ ಇವೆಲ್ಲ ಹೋಗಿರೋವು. ಇದು ಆಯಿಲ್ ಸೀಲ್ ಕಟ್ಟಾಗಿದ್ದಕ್ಕೆ ಹೈಡ್ರಾಲಿಕ್ ಆಯಿಲ್ ಎಲ್ಲ ಮಿಕ್ಸ್ ಆಗಿದೆ. ಇವಾಗ ಇದನ್ನ ತೆಗೆದು ಎಲ್ಲ ಹೊಸ ಸೀಲು ಬಾಡಿಯಲ್ಲಿ ಫಿಟ್ ಮಾಡೋಣ. ನೋಡಿ ಹೋಗೈತೆ ನೋಡಿ, ಅದಕ್ಕಾಗಿ ನಿಮಗೆ ಲೀಕೇಜ್ ಆಗ್ತಿದೆ.
ಹಲೋ ಸೀಲ್ ಹಾಕಿದ್ದೀನಿ. ಈ ಶಾಫ್ಟು ಬಾಡಿ ಕಟ್ ಶಾಫ್ಟ್ ಮನಸ್ಸಿದ್ರೆ ಆಗಲ್ಲ. ಇದು 70ಯಲ್ಲಿ 18 ಬರುತ್ತೆ, 110 100ಗೆ 20 ಬಾಲ್ಸ್ ಬರುತ್ತೆ. ಒಂದೇರ ಮಿಸ್ ಆಯಿತು ಅಂದ್ರೆ ತೊಂದರೆ ಇಲ್ಲ, ಫಿಟ್ ಮಾಡ್ಬೋದು. ಒಂಥರ ಲಾಕಿಂಗ್ ಸಿಸ್ಟಮ್ ಕೆಲಸ ಮಾಡೋದು ಇದು ಬಾಲ್ಸ್. ಇದು ನೋಡಿ 17 ಇನ್ನೊಂದು ಇರ್ಬೇಕು ನೋಡಿ. ಯಾಕಪ್ಪ ಬಾಕ್ಸ್ ಡಬ್ಬ ತಗ ಗ್ರೀಸ್ ಡಬ್ಬ ಚೆಕಿಂಗ ಕೌಂಟಿಂಗ್ ಇರುತ್ತಪ್ಪ. ಎಲ್ಲ ಇದೇ ಅಲ್ಲ, ಯಾವುದೇ ಆಗಲಿ ನನಗೆ ಕೌಂಟಿಂಗ್ ಇರುತ್ತೆ. ನಾನು ಎಷ್ಟು ಆಗ್ತಾ ಇದ್ದೀನಿ ಏನು ಹಂಗೆ ಹಾಕಿದ್ರೆ ಮತ್ತೆ ಆಯ್ತು ಹಾಕಿಲ್ಲ. ಈಗ ಹಾಕಿದ್ರೆ 100 kg ಹಿಡಿತತೆ. ಬಾಲ್ಸ್ ಎಲ್ಲ ಹಾಕಿದ್ನಿ. ಇವಾಗ ಇದನ್ನ ಈಗಿಲ್ಲ ಅದು ಮೇಲೆ ಕಡೆ ಹಾಕ್ತಾರೆ ಬಿಟ್ಟು ಹಾಕ್ಬೋದು. ಆ ಕಡೆ ಸಪೋರ್ಟ್ ಹೇಳ್ಕೊಳ್ಳಲ್ಲ, ಆಲ್ರೆಡಿ ಅಂತ ಕಟ್ ಮಾಡಿರ್ತಾರೆ. ಎಲ್ಲ ಸಂಬಲ್ ಆಗಿದೆ, ತಗೊಂಡೋಗಿ ಚೆಸ್ಟಲ್ಲಿ ಫಿಟ್ ಮಾಡೋಣ. ಸೆಂಟರ್ ಜಾಯಿಂಟು ಬಾಟಮು ಟಾಪಲ್ಲಿ ಹೋಸ್ ಪೈಪೆಲ್ಲ ಫಿಟ್ ಆದವು. ನೆಕ್ಸ್ಟ್ ಆಯಿಲ್ ಹಾಕ್ತವ್ರೆ ನಮ್ಮ ಶ್ರೀಧರ್ ಅವರು. ಎಲ್ಲ ನೀಟಾಗಿ ಒರೆಸ್ಕೊಂಡು, ಆಮೇಲೆ ಇದು ಡೀಟೇಲಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಇದರಲ್ಲಿ ಜಾಗ ಇರಲ್ಲ ನಿಮ್ಗೆ ತೋರ್ಸೋಕ್ಕೆ ಯಾವ ಥರ ಫಿಟ್ಟಿಂಗ್ ಮಾಡೋದು ಏನಂತ. ಹಾಗಾಗಿ ಫಿಟ್ಟಿಂಗ್ ಆದಮೇಲೆ ತೋರಿಸ್ತಾ ಇದ್ದೀನಿ. ಮತ್ತು ಇನ್ನೇನು ಆಯಿಲ್ ಹಾಕ್ಕೊಂಡು ಆಯಿಲ್ ಟ್ಯಾಂಕ್ ಫಿಟ್ ಮಾಡಿ ಸ್ಟಾರ್ಟ್ ಮಾಡಿ ಚೆಕ್ ಮಾಡೋಣ. ಸ್ಟಾರ್ಟ್ ಮಾಡಿರಿ. ಸ್ಟಾರ್ಟ್ ಮಾಡಿ ಐಡ್ಲಿಂಗ್ ಇಡ್ರಿ, ಆಮೇಲೆ ರೈಸ್ ಮಾಡಿರಿ. ಸ್ವಲ್ಪ ಕೊಟ್ಟಿದ್ದಾರೆ ಆಯಿಲ್ ಏನಾರು ಆಯಿಲ್ ಅಂತ ಲೀಕೇಜ್ ಕಾಣ್ತಾ ಇಲ್ಲ. ರೈಸ್ ಮಾಡಿ ಚೆಕ್ ಮಾಡಿ. ರೈಸ್ ಮಾಡಿ ಟ್ರ್ಯಾಕ್ ಮೂವ್ ಮಾಡಿ. ಟ್ರ್ಯಾಕು ಮತ್ತೆ ಸ್ವಿಂಗು
ಚೆಕ್ ಮಾಡ್ರಿ ಕೆಡೆ ಲೀಕೇಜ್ ಐತೆ ನೋಡೋಣ. ಹಂಗಲ್ಲ ಸೆಂಟ್ರಿಗೆ ಇಟ್ಟು ಪಾತಳಿ ಬಾಟಮ್ದು ಆಯಿಲ್ ಲೀಕೇಜ್ ಇಲ್ಲ. ಆ ಪ್ಲೇಟ್ ಬಿಚ್ಕೊಂಡು ಆ ಪ್ಲೇಟ್ ಬಿಚ್ಚಿ ಹೈಟ್ ಮಾಡಿದ್ರೆ ಆಯಿಲ್ ಎಲ್ಲ ಬಂದ್ಬಿಡುತ್ತೆ. ಗಾಡಿಗೆ ಬರ್ರಿ, ಹೊರಗೆ ಬರ್ರಿ ನೀವು. ಚೈನ್ ಅಡಿಗೆ ಹೋಗ್ಬೇಡಿ. ಇಲ್ಲಿ ತಾಳಿ ಇಲ್ಲೇ ಇಲ್ಲ ಹೈಟ್ ಮಾಡ್ಬಿಡಿ. ಇದು ಎಲ್ಲ ತೆಗಿರಿ, ಕೈ ತೆಗಿರಿ. ಅದನ್ನು ಬರ್ತಿರೋದು ಸಂಡೆ ಸೀಲ್ ಹೋಗಿ ಆಯಿಲ್ ಎಲ್ಲ ಮಿಕ್ಸ್ ಆಗಿರೋದು ಗ್ರೀಸ್ಗೆ ತುಂಬ ಸರಿ ತೆಗಿರೋದು. ಇಲ್ಲ ಅಂದ್ರೆ ಮತ್ತೆ ಗ್ರೀಸ್ ತುಂಬಿದ್ರೆ ಮತ್ತೆ ತಳುವಾಗಿ ಬಂದ್ಬಿಡುತ್ತೆ. ನೀರಲ್ಲ ಆಯಿಲ್ ಆಗಿರುತ್ತೆ. ಮತ್ತೆ ಇದು ಪ್ಲೇಟ್ ಹಾಕಿ ನೀಟಾಗಿ ತೆಗೆದು ಪ್ಲೇಟ್ ಹಾಕಿ ಮತ್ತೆ ಒಂದು 3 kg ಗ್ರೀಸ್ ತುಂಬಮ್ಮ. ಟಾಟಾ ಹಿಟಾಚಿ EX70 ಈ ಹಿಟಾಚಿ ಇದು ಸೆಂಟರ್ ಜಾಯಿಂಟಲ್ಲಿ ಹೈಡ್ರೋಲಿಕ್ ಆಯಿಲ್ ಲೀಕ್ ಆಗ್ತೈತೆ ಅಂತ ಫೋನ್ ಮಾಡಿದ್ರು. ಗಾಡಿ ಹತ್ರ ಬಂದು ಚೆಕ್ ಸಂಡೆ ಜಾಯಿಂಟ್ ಓಪನ್ ಮಾಡಿದರೆ ಸೆಂಟರ್ ಜಾಯಿಂಟಲ್ಲಿ ಮೇನ್ ಸೀಲ್ ಕಟ್ ಆಗಿತ್ತು. ಟೋಟಲ್ ಸಂಡೆ ಜಾಯಿಂಟ್ ಕಿಟ್ ಹಾಕಿ ಎಲ್ಲ ಫಿಟ್ ಮಾಡಿ ಸ್ಟಾರ್ಟ್ ಮಾಡಿ ಚೆಕ್ ಮಾಡಿದ್ವಿ. ಹೈಡ್ರೋಲಿಕ್ ಆಯಿಲ್ ಲೀಕೇಜ್ ಆಗಲಿಲ್ಲ. ಮತ್ತು ಈ ಗಾಡಿದು ವರ್ಕ್ ಮುಗೀತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.